ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಸಿಂಹರಾಶಿ ಸ್ತ್ರೀಯರ, ಮಹಿಳೆಯರ ನೇಚರ್ ಹೇಗಿರುತ್ತೆ, ಅವರ ಗುಣಗಳು ಅವಗುಣಗಳು ಹೇಗಿರುತ್ತೆ ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ನೀವು ಸಿಂಹರಾಶಿಯ ಮಹಿಳೆಯರಾಗಿದ್ದರೆ ಅಥವಾ ನಿಮ್ಮ ಪತ್ನಿ, ನಿಮ್ಮ ಅಕ್ಕ ತಂಗಿಯರು, ನಿಮ್ಮ ಸ್ನೇಹಿತರು, ನಿಮ್ಮ ಕೊಲೀಗ್ಸ್ ಸಿಂಹರಾಶಿಯ ಸ್ತ್ರೀಯರಾಗಿದ್ದರೆ ಅವರ ಬಗ್ಗೆ ನೀವು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳಲು ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಕಾಲಪುರುಷನ ಕುಂಡಲಿಯಲ್ಲಿ ಸಿಂಹರಾಶಿ 5ನೇ ಮನೆ. ಈ ಮನೆಯ ಅಧಿಪತಿ ಗ್ರಹಗಳ ರಾಜ ಸೂರ್ಯದೇವ ಆಗಿರ್ತಾರೆ. ಸಿಂಹರಾಶಿಯಲ್ಲಿ ಯಾವ ಗ್ರಹಗಳು ಉಚ್ಚ ಮತ್ತು ನೀಚತ್ವವನ್ನು ಪಡೆದುಕೊಳ್ಳೋದಿಲ್ಲ. ಒನ್ ಆ್ಯಂಡ್ ಒನ್ಲಿ ಸೂರ್ಯ ಗ್ರಹದ ಅಧಿಪತ್ಯದ ರಾಶಿ ಸಿಂಹರಾಶಿಯಾಗಿರುತ್ತದೆ. ಇಂತಹ ರಾಯಲ್ ರಾಶಿಯಲ್ಲಿ ಹುಟ್ಟಿರುವಂತಹ ಸ್ತ್ರೀಯರು ರಾಯಲ್ ಆಗಿ ಲೈಫನ್ನು ಲೀಡ್ ಮಾಡೋದಕ್ಕೆ ಇಷ್ಟಪಡ್ತೀರಾ. ಸಿಂಹರಾಶಿಯ ಹುಡುಗಿಯರನ್ನು ಆಫ್ಟರ್ ಮ್ಯಾರೇಜ್ ಆಗಲಿ ಅಥವಾ ಬಿಫೋರ್ ಮ್ಯಾರೇಜ್ ಯಾರಾದರೂ ರಸ್ತೆಯಲ್ಲಿ ಹೋಗ್ತಿರುವಾಗ ಅಥವಾ ವರ್ಕ್ ಪ್ಲೇಸಲ್ಲಿ, ಸ್ಕೂಲು, ಕಾಲೇಜಲ್ಲಿ ಚುಡಾಯಿಸಿದರೆ, ಅವರನ್ನು ರೇಗಿಸಿದರೆ, ಅವರಿಗೆ ಕೋಪ ಬರುವ ರೀತಿ ಮಾತನಾಡಿದರೆ ಅವರ ಕತೆ ಮುಗೀತು ಅಷ್ಟೇ. ಸಿಂಹಿಣಿಯರ ಹಾಗೆ ಕೆರಳ್ತಾರೆ, ಅವರನ್ನು ಧೈರ್ಯವಾಗಿ ಫೇಸ್ ಮಾಡ್ತಾರೆ. ಎಂತಹದ ಸಂದರ್ಭದಲ್ಲೂ ಹೆದರಿಕೊಳ್ಳದೆ ಮಾತನಾಡ್ತಾರೆ ಈ ಸಿಂಹಿಣಿಯರು. ತುಂಬ ಧೈರ್ಯಶಾಲಿಗಳು, ಸಾಹಸಿಗಳಾಗಿರ್ತಾರೆ ಸಿಂಹರಾಶಿಯಲ್ಲಿ ಹುಟ್ಟಿರುವಂತಹ ಮಹಿಳೆಯರು. ಭಯ ಅನ್ನೋದು ಇವರ ಹಿಸ್ಟ್ರಿಲೇ ಇಲ್ಲ. ತನ್ನ ಮದುವೆ ಜೀವನದಲ್ಲಿ ಅಥವಾ ತನ್ನ ಫ್ಯಾಮಿಲಿಯಲ್ಲಿ, ತನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದರೂ ಇವರ ಮೇಲೆ ಆರ್ಡರ್ ಮಾಡಿದರೆ ಇವರು ಆರ್ಡರನ್ನು ಫಾಲೋ ಮಾಡುವವರಲ್ಲ, ಆರ್ಡರನ್ನು ಕೊಡುವುದಕ್ಕೆ ಹುಟ್ಟಿರುವವರು. ಇವರು ಹುಟ್ಟಿನಿಂದಲೇ ನಾಯಕತ್ವದ ಗುಣಗಳನ್ನು ಪಡೆದುಕೊಂಡು ಹುಟ್ಟಿರ್ತಾರೆ. ಎಲ್ಲ ಕ್ಷೇತ್ರದಲ್ಲೂ ಲೀಡ್ ಮಾಡಲು ಇಷ್ಟಪಡ್ತಾರೆ. ಇವರು ತನ್ನ ಜೀವನದಲ್ಲಿ ಸ್ವತಂತ್ರವನ್ನು ಬಯಸುವವರಾಗಿರ್ತಾರೆ, ಫ್ರೀಡಮ್ ಲವರ್ ಆಗಿರ್ತಾರೆ. ಯಾರು ಸಿಂಹರಾಶಿಯ ಸ್ತ್ರೀಯರ ಮೇಲೆ ತನ್ನ ಅಭಿಪ್ರಾಯಗಳನ್ನು, ಒತ್ತಡಗಳನ್ನು ಹೇರಬಾರ್ದು. ಇವರ ಪಾಡಿಗೆ ಇವರನ್ನು ಬಿಟ್ಟರೆ ಬಹಳ ಖುಷಿಯಾಗಿರ್ತಾರೆ. ಇವರು ಸ್ವಚ್ಛಂದವಾಗಿ ಇರಲು ಇಷ್ಟಪಡ್ತಾರೆ. ಸಿಂಹರಾಶಿಯ ಸ್ತ್ರೀಯರು ಗುಂಪಿನಲ್ಲಿದ್ದರೂ ಎದ್ದು ಕಾಣುವಂತಹ ವ್ಯಕ್ತಿತ್ವದವರು. ನೋಡಲು ಬಹಳ ಸುಂದರ ಮತ್ತು ಆಕರ್ಷಕವಾಗಿರ್ತಾರೆ. ಇವರ ಹಣೆ ಅಗಲವಾಗಿರುತ್ತದೆ. ತುಂಬ ಗತ್ತಿನಿಂದ ನಡೆಯುತ್ತಾರೆ, ಗತ್ತಿನಿಂದನೇ ಮಾತನಾಡ್ತಾರೆ. ಸ್ತ್ರೀಯರಾಗಿದ್ದರೂ ಸಹ ಪುರುಷನಷ್ಟೇ ಧೈರ್ಯವಂತರಾಗಿರ್ತಾರೆ. ಪುರುಷರ ಸರಿ ಸಮಾನವಾಗಿ ದುಡಿಯುವವರಾಗಿರ್ತಾರೆ. ತನ್ನ ಕುಟುಂಬದ ಜವಾಬ್ದಾರಿಯನ್ನು ಹೆಗಲಿಗೆ ಹೆಗಲು ಕೊಟ್ಟು ನಿಭಾಯಿಸುವವರಾಗಿರ್ತಾರೆ. ಬಹಳ ಹೆಲ್ಪಿಂಗ್ ನೇಚರ್ ಇವರದಾಗಿರುತ್ತೆ. ಬೇರೆಯವರಿಗೆ ಅಡ್ವೈಸ್ ಮತ್ತು ಸ್ಫೂರ್ತಿಯ ಮಾತುಗಳನ್ನು ತುಂಬುತ್ತಾರೆ. ಸಿಂಹರಾಶಿಯ ಮಹಿಳೆಯರು ತನ್ನ ಜ್ಞಾನವನ್ನು ಶೇರ್ ಮಾಡ್ತಾರೆ. ಬಹಳ ಬುದ್ಧಿವಂತರಾಗಿರ್ತಾರೆ ಹಾಗೂ ಎಮೋಷ್ನಲ್ ಆಗಿರ್ತಾರೆ, ಸ್ಪಿರಿಚುವಲ್ ಆಗಿರ್ತಾರೆ. ಧರ್ಮ, ದೇವರಲ್ಲಿ ಹೆಚ್ಚಿನ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ. ಸಿಂಹರಾಶಿಯ ಮಹಿಳೆಯರು ಜಗಳ ಮಾಡದೇ ಇರೋದಕ್ಕೆ ಟ್ರೈ ಮಾಡ್ತಾರೆ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಶಾಂತವಾಗಿ ಇರಬೇಕು ಅಂತಲೇ ಪ್ರಯತ್ನ ಮಾಡ್ತಾರೆ. ಆದರೆ ಇವರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ, ಇವರು ಮಾಡದೇ ಇರುವಂತಹ ತಪ್ಪಿಗೆ ಇವರನ್ನು ಯಾರಾದರೂ ಹೊಣೆ ಮಾಡಿದ್ರೆ ಆಗ ತುಂಬ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾರೆ. ಬಹಳ ಬೇಗ ಕೋಪ ಮಾಡ್ಕೊಳ್ತಾರೆ. ಇವರು ತಲೆ ತಗ್ಗಿಸಿ ಕೆಲಸ ಮಾಡುವವರಲ್ಲ. ಅಂದರೆ ತನ್ನ ವರ್ಕ್ ಪ್ಲೇಸಲ್ಲಾಗಲಿ ಎಲ್ಲಾದರೂ ಸರಿ ತಲೆ ಎತ್ತಿ ನಡೆಯುವವರು ಹಾಗೂ ಕೆಲಸವನ್ನು ತುಂಬ ಜವಾಬ್ದಾರಿಯಿಂದ ಮಾಡುವವರಾಗಿರ್ತಾರೆ. ಸಿಂಹರಾಶಿಯ ಮಹಿಳೆಯರು ತನ್ನ ಪ್ರೇಮಿಯನ್ನು ಹಾಗೂ ತನ್ನ ಮಕ್ಕಳನ್ನು ಹೆಚ್ಚು ಪ್ರೀತಿಸುತ್ತಾರೆ. ಅನ್ಕಂಡೀಷ್ನಲ್ ಲವ್ ಇವರದು ಅಂತಲೇ ಹೇಳಬಹುದು. ತನ್ನ ಮಕ್ಕಳು ತಾನು ಹಾಕಿದ ಗೆರೆಯನ್ನು ದಾಟಬಾರ್ದು, ಅವರು ಎಷ್ಟೇ ದೊಡ್ಡವರಾದರೂ ತನ್ನ ಮಾತನ್ನೇ ಕೇಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ತನ್ನ ಜೀವನ ಸಂಗಾತಿನೂ ಅಷ್ಟೇ ತನ್ನ ಮಾತನ್ನು ಕೇಳಬೇಕು ಅಂತ ಬಯಸುವವರಾಗಿರ್ತಾರೆ. ಇವರ ಜೀವನ ಸಂಗಾತಿ ಇವರ ಮಾತನ್ನು ಕೇಳದೇ ಇದ್ದಾಗ, ಇವರಿಗೆ ವಿರುದ್ಧವಾಗಿ ಮಾತನಾಡಿದಾಗ ಇವರ ಮ್ಯಾರಿಡ್ ಲೈಫಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಜಗಳ, ವೈಮನಸ್ಸುಗಳು ಕಾಣಬಹುದು. ಸಿಂಹರಾಶಿಯ ಸ್ತ್ರೀಯರು ತುಂಬ ಈಗೋಯಿಸ್ಟಿಕ್ ಆಗಿರ್ತಾರೆ, ತುಂಬ ಹಠವಾದಿಗಳಾಗಿರ್ತಾರೆ. ತನ್ನ ಮಾತೇ ನಡಿಬೇಕು ಅಂತ ಯಾವಾಗಲೂ ಹಠವನ್ನು ಸಾಧಿಸ್ತಾರೆ. ತುಂಬ ಸೆಲ್ಫ್ ರೆಸ್ಪೆಕ್ಟ್ ಇಟ್ಕೊಂಡಿರ್ತಾರೆ, ಹೆಚ್ಚು ಸ್ವಾಭಿಮಾನಿಗಳಾಗಿರ್ತಾರೆ. ಬೇರೆಯವರಿಗೆ ಈಗೋಯಿಸ್ಟಿಕ್ ಅನಿಸಿದ್ರು ಅವರು ಅದನ್ನು ಸೆಲ್ಫ್ ರೆಸ್ಪೆಕ್ಟ್ ಅಂತಲೇ ಹೇಳ್ತಾರೆ. ಯಾರ ಹಂಗಿನಲ್ಲೂ ಇರೋದಕ್ಕೆ ಇಷ್ಟಪಡೋದಿಲ್ಲ. ತುಂಬ ಕಾನ್ಫಿಡೆಂಟ್ ಆಗಿರ್ತಾರೆ. ಹೆಚ್ಚು ಸಿಂಹರಾಶಿಯ ಸ್ತ್ರೀಯರು ಅಲಂಕಾರ ಪ್ರಿಯರಾಗಿರ್ತಾರೆ. ಅಂದರೆ ಬ್ಯೂಟಿ ಕಾನ್ಷಿಯಸ್ ಇವರಲ್ಲಿ ಕಾಣಬಹುದು. ಯಾವ ಅಕೇಶನ್ಗೆ ಯಾವ ರೀತಿ ರೆಡಿಯಾಗಬೇಕು ಅನ್ನುವಂತಹ ಬ್ಯೂಟಿ ಸೆನ್ಸ್ ಇವರಲ್ಲಿ ಕಾಣಬಹುದು. ಫಿಲಮ್ಗಳನ್ನು ನೋಡುವುದು, ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ಇಟ್ಕೊಂಡಿರ್ತಾರೆ. ಇವರಿಗೆ ಟ್ರಾವೆಲಿಂಗ್ ಮಾಡೋದು ಅಂದರೆ ತುಂಬ ಇಷ್ಟಪಡ್ತಾರೆ. ತನ್ನ ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ತಾರೆ. ಫೈನಾನ್ಷಿಯಲಿ ಆಗಲಿ ಎಮೋಷ್ನಲಿ ಆಗಲಿ ನಿಂತ್ಕೋತಾರೆ.
ತನ್ನ ಸಂಸಾರದ ಗುಟ್ಟುಗಳನ್ನು, ಸಮಸ್ಯೆಗಳನ್ನು ಯಾರ ಹತ್ತಿರನೂ ಶೇರ್ ಮಾಡೋದಿಲ್ಲ. ತನ್ನ ಮನಸ್ಸಿನ ನೋವುಗಳನ್ನು, ಮಾತುಗಳನ್ನು ಯಾರ ಬಳಿಯೂ ಇವರು ಹಂಚಿಕೊಳ್ಳೋದಿಲ್ಲ. ತನ್ನ ಮನಸ್ಸಿಗೆ ಅನ್ನಿಸಿದ ಮಾತುಗಳನ್ನು ನೇರವಾಗಿ ಮಾತನಾಡಲು ಹೆದರ್ಕೊಳ್ಳೋದಿಲ್ಲ. ಶುಗರ್ ಕೋಟ್ ಮಾಡಿ ಮಾತನಾಡೋದಕ್ಕೆ ಇವರಿಗೆ ಬರೋದಿಲ್ಲ. ಕಡ್ಡಿ ತುಂಡಾದ ರೀತಿ ಮಾತನಾಡ್ತಾರೆ. ಸಿಂಹರಾಶಿಯ ಮಹಿಳೆಯರು ಕೆಲವೊಂದು ಸಲ ಆಲಸ್ಯಗಳಾಗಿರ್ತಾರೆ. ಸ್ವಲ್ಪ ಲೇಸಿನೆಸ್ನು ಕಾಣಬಹುದು ಇವರಲ್ಲಿ. ಎಲ್ಲ ಕ್ಷೇತ್ರದಲ್ಲೂ ತಾನು ಮುಂದೆ ಇರಬೇಕು ಅನ್ನುವುದು ಇವರ ಕನಸಾಗಿರುತ್ತೆ. ಎಲ್ಲರೂ ನನ್ನನ್ನು ಪ್ರಶಂಸೆ ಮಾಡಬೇಕು ಎಂಬ ಅಪೇಕ್ಷೆ ಉಳ್ಳವರಾಗಿರ್ತಾರೆ. ಸಿಂಹರಾಶಿಯ ಮಹಿಳೆಯರು ತುಂಬ ಸೆನ್ಸಿಟಿವ್ ಆಗಿರ್ತಾರೆ. ತನ್ನ ಜೀವನ ಸಂಗಾತಿ ಹೆಚ್ಚು ಬುದ್ಧಿವಂತರಾಗಿರಬೇಕು. ತನ್ನ ಸಂಸಾರದ ಮುಖ್ಯ ನಿರ್ಣಯಗಳನ್ನು ಅಂದರೆ ಡಿಸಿಷನ್ಗಳನ್ನು ತೆಗೆದುಕೊಳ್ಳುವುದರಲ್ಲಿ ನನಗೆ ಮೊದಲ ಸ್ವಾತಂತ್ರ್ಯವನ್ನು ಕೊಡಬೇಕು, ತನಗೆ ಸ್ವಾತಂತ್ರ್ಯವನ್ನು ಕೊಡಬೇಕು, ಫಸ್ಟ್ ಪ್ರಿಯಾರಿಟಿ ನನಗೆ ಕೊಡಬೇಕು ಅನ್ಕೋತಾರೆ. ಮತ್ತು ಹೆಚ್ಚು ಪ್ರೀತಿಸಬೇಕು ತನ್ನ ಜೀವನ ಸಂಗಾತಿ, ಸದಾಕಾಲ ನನ್ನ ಜೊತೆಯಲ್ಲೇ ಇರಬೇಕು ಅಂತ ಅಪೇಕ್ಷಿಸುವವರಾಗಿರ್ತಾರೆ. ಪ್ರೀತಿಯ ವಿಚಾರದಲ್ಲಿ ಹೆಚ್ಚು ಪೊಸೆಸಿವ್ ಆಗಿರ್ತಾರೆ ಸಿಂಹರಾಶಿಯ ಸ್ತ್ರೀಯರು. ತನ್ನ ಲೈಫ್ ಪಾರ್ಟ್ನರೇ ಆಗಲಿ, ತನ್ನ ಪೇರೆಂಟ್ಸೇ ಆಗಲಿ ನನ್ನನ್ನು ಪ್ರಿನ್ಸಸ್ ರೀತಿ ನೋಡ್ಕೋಬೇಕು, ಅಂದರೆ ರಾಣಿ ರೀತಿ ನೋಡ್ಕೊಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ರಾಣಿಯ ರೀತಿ ಜೀವಿಸಲು ಇಷ್ಟಪಡ್ತಾರೆ ಈ ಸಿಂಹರಾಶಿಯ ಮಹಿಳೆಯರು. ತನ್ನ ಲೈಫ್ ಪಾರ್ಟ್ನರ್ ಎಕ್ಸ್ಪೆನ್ಸಿವ್ ಗಿಫ್ಟ್ಗಳನ್ನು ಕೊಡಬೇಕು ಅಂತ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿರ್ತಾರೆ. ತನ್ನ ಎದುರುಗಡೆ ಇರುವಂತಹ ವ್ಯಕ್ತಿಗಳು ಲಾಯಲ್ ಆಗಿದ್ದರೆ ಅವರಿಗೆ ಅಷ್ಟೇ ಲಾಯಲ್ ಆಗಿ ಇರ್ತಾರೆ ಈ ಸಿಂಹರಾಶಿಯ ಸ್ತ್ರೀಯರು. ಇವಿಷ್ಟು ವಿಚಾರಗಳು ಸಿಂಹರಾಶಿಯ ಸ್ತ್ರೀಯರ ಗುಣಗಳಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.